ಗೋಧಿ ಅಕ್ಕಿ ಸಾಕಷ್ಟು ಬರ್ತಿತ್ತು ಆಗ ಅವ್ನ ಅಕ್ಕಿ ಗೊಂಜಾಳ ಹಾಕ್ತಿದ್ವಿ ನಾವು ಅದು ನಮಗೆ ರಿಸಲ್ಟ್ ಬರ್ತಿತ್ತು ಅದು ದೂರ ಹೋಗಿತ್ತು ಅಂದ್ರೆ 4 ತಿಂಗಳ ತನಕ ಮರಿ ಕೊಡ್ತಿದ್ವಿ ನಾವು ಅವ್ನು 7400 300 400 ಇದ್ರಂಗೆ 1000 ಕೇಳಿ ಹೋಗ್ಯಾರ ಇನ್ನೂ ಸ್ವಲ್ಪ ಇಟ್ಕೋಬೇಕಂತಿಲ್ಲ ಕೊಟ್ಟಿಲ್ರಿ ಈಗ ಅದೆಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಬಂದ್ರೆ ಕೊಡ್ಬೇಕಂತ ವಿಚಾರ ಸದ್ಯ ನಾವು ಅಂದ್ರೆ ಮರಿ ಪ್ರತಿ ಸಲ ತರ್ತಿದ್ದಿಲ್ಲ ಒಂದು 14 ತನ ಅಂತ ರೇಂಜ್ ಐತ್ರಿ ನಮ್ಗೆ 14 ಫಸ್ಟ್ನೇ ಬೇಸ್ ತಂದಾಗ ನಮಗೆ ಒಂದು 11,000 ತನ ಮಾರಿದ್ರಿ ಅದು ನೆಕ್ಸ್ಟ್ ಬೇಸ್ ತಂದಾಗ 14,000 ಹೋಗ್ಯಾವ ಮರಿವರೆಗೆ ತಿಂಗಳು ಅಂದ್ರೆ ಇಲ್ಲಿ ಉತ್ತರ ಫ್ಯಾಕ್ಟ್ರಿ ಮನ್ಯಾಗ ಇಂಜೆಕ್ಷನ್ ಮನ್ಯಾಗ ಮೋರ್ ಮಾಡ್ತಾರ್ರಿ ಮಣ್ಣ ಮಾಡ್ತಾನ್ರಿ ಅಷ್ಟು ಹೋಗಿ ಹಾಕೊಡ್ರು ರೊಕ್ಕ ಬಂದಿದ್ರಿ ನಮ್ಗೆ ಅಡ್ಸಿ ಬಂದ್ರು ಕೊಟ್ಟರು ರೊಕ್ಕ ಕೊಟ್ಟಿದ್ದ ಲಾಭ ಆಗತ್ರಿ ಲಾಭ ಅನಿಸೈತಿ ಮಂದಿಗೆ ಅನಿಸೈತಿ ನಾವು ಮತ್ತೆ ಕುರುಬ್ರಲ್ರಿ ಎಲ್ಲರೂ ಇನ್ನೇ ಕತ್ತಿರ್ತಾರೆ ಅಂದ್ರೆ ನಮಗೆ ಇಪ್ಪತ್ತು ಮರಿ ಬಟ್ ಏನು ಬಂದು ಖಾಲಿ ಹೋಗ್ತೀರಿ ಸ್ವಲ್ಪ ಮತ್ತೆ ಮೊದಲ ಸ್ಟಾರ್ಟಿಂಗ್ದಾಗ ಕಾಡಿಸ್ತೀರಿ ಈಗ ಹಾಕಿ ಮರ ಅಂತ ಅನಿಸ್ರಿ ಈಗ ಮಾಡಬೇಕು ಮತ್ತೆ ಹಂಗ ಈಗ ಸದ್ಯ ನಾವು ಮರಿ ತಂದು ಹಾಕಿದ್ರಿ ನಾವು ಸರ 5-6 ಮರಿ ಕಟ್ಟಿ ಲಾಭ ತಗೋತಾರೆ ಹಂಗಂದ್ರೆ 50,000 ಕಂದ್ರೆ ಸಾವಿಲ್ರಿ 50,000 ಮಾತ್ರ ಹೋಗ್ತೀವಿ ಖರ್ಚು ವೆಚ್ಚ ತೆಗೆದ 50 ರೂಪಾಯಿ ಹೋಗ್ತೈತ್ರಿ 3 ತಿಂಗಳಾಗ್ಲಾರಿ ನಮಸ್ಕಾರಣ್ಣ ನಮ್ಮ ಹೆಸರು ಗೋಪಾಲ್ ಹೋಗಾರ ಅಂತ ಹೇಳ್ರಿ ನಮ್ದು ಯಾದವಾಡ್ರಿ ಊರ ನಾವು ಟಗರು ಸಾಕಾಣಿಕೆ ಮಾಡಾಕ್ತೀವಿ ಸರ್ ಎರಡು ದಿವಸ ಕುರಿ ಸಾಕಾಣಿಕೆ ಮಾಡಕತ್ತಿ ನಾವು ಮಾಡಾಕತ್ತಿ 2 3 ವರ್ಷ ಆಯ್ತ್ರಣ್ಣ ಇವನ್ ತಂದು ಒಂದು 2 ತಿಂಗಳದ 4 ದಿವಸ ಆತ್ರಿ ಈಗ 2 ತಿಂಗಳ 4 ದಿವಸ ಎಷ್ಟು ಕೊಡ್ತಂದ್ರಿ ಇವಕ್ಕ ನಾವು 7,400 400 ಆಗ್ಯಾವ್ರಿ ಒಂದು 200 ಆಗ್ಯಾವ್ರಿ ಒಂದು 7,500 ಆಗ್ಯಾವ್ರಿ ಒಂದು ಕಡೆ ಅಂತೂ ತಂದಿಲ್ರಿ ಅವನು ಸ್ವಲ್ಪ ಅಂದ್ರೆ ವ್ಯಾಪಾರಸ್ಥ ಕಡೆ ಒಂದು ಅಲ್ಲೊಂದು ದಿವಸ ತೊಗೊಂಬಂದ್ರಿ ಅವನು ಅಂದ್ರೆ ಆಲ್ ಆಫ್ ಎವರೇಜ್ ಏನು ರೇಟ್ ಬಿದ್ದಾವ್ರಿ ಟೋಟಲ್ ಎವರೇಜ್ ತೆಗೆದ್ರೆ ಅವನು 7,400 300 ಬಿದ್ದಾವ್ರಿ ಈಗೇನು ಮಾರಾಟಕ್ಕೆ ಏನಾರ ವ್ಯಾಪಾರಿಗರ ಕಡೆ ತೋರಿಸಿರೋ ಇನ್ನೇನು ಇದು ಮಾಡತ್ತಾರೆ ಬಂದು ನೋಡಾಕ್ತಾರೆ ಹೇಳ್ಯಾರಿ ಈಗ ಮೊನ್ನೆ ತನ ಅಷ್ಟು 11,500 ಕೇಳಿ ಹೋಗ್ಯಾರಿ ಇನ್ನೂ ಸ್ವಲ್ಪ ಇಟ್ಕೋಬೇಕಂತೇಳಿ ಕೊಟ್ಟಿಲ್ರಿ ಈಗ ಅದೆಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಐತಿ ಎಷ್ಟು ಬಂದ್ರೆ ಕೊಡ್ಬೇಕಂತ ವಿಚಾರ ಐತಿ ಸದ್ಯ ನಾವು ಅಂದ್ರೂ ಮರಿ ಪ್ರತಿ ಸಲ ತರ್ತಿದ್ರಲ್ಲ ಒಂದು 14 ತನ ಅಂತ ರೇಂಜ್ ಐತಿ ನಮ್ಗೆ 14 13 ಮಾರ್ಯಾವ್ರಿ 14 ಮಾರ್ಯಾವ್ರಿ ಒಂದು ಫಸ್ಟ್ ಟೈಮ್ ಇಸಿದಾಗ ಸ್ವಲ್ಪ ಕಡಿಮೆ ಮಾರ್ಯಾವ್ರಿ 2-2.5 ತಿಂಗಳಿಗೆ 2-2.5 ತಿಂಗಳದ ಈಗ ಸದ್ಯದಾಗಂತೂ ಸ್ವಲ್ಪ ಫುಡ್ ಗಿಡ್ ಹಾಕಾಕ್ತಾನ ಭಾಳ ನಮಗೆ ಅದ್ರಾಗ ಅಂದ್ರೆ ಜಜ್ಮೆಂಟ್ ಸಿಗತ್ತೆ ಸರ್ ಸ್ವಲ್ಪ ಜಜ್ಮೆಂಟ್ ಸಿಗತ್ರಿ ಈಗ ಫುಡ್ ಗಿಡ್ ಹಾಕೋಣ ಆಗ ಮೊದಲು 3 ತಿಂಗಳು ಹಿಡಿತಿದ್ರಿ ಈಗೇನು ಇದನ್ನು ಫುಡ್ ಹಾಕೋಣತ್ಲಾರ ಇದು 2.5 ತಿಂಗಳಿಗಂತೂ ನಮಗೆ ಮರಿ ಬಂದ್ಬಿಡಾಕ್ತಾವ್ರಿ 2.5 ತಿಂಗಳು ಮರಿ ಬರ್ತಾವೆ ತಿಂಗಳಿಗಂತೂ ಫಸ್ಟ್ ಕ್ಲಾಸ್ ಏನೈತಿಲ್ಲ ರೀ ಮತ್ತೆ ಮೊದಲು ಏನು ಮಾಡ್ತಿದ್ರಿ ಗೊತ್ತಿದ್ರಿ ಇಲ್ಲ ಅಂದ್ರೆ ಏನು ಮಾಡ್ತಿದ್ರಿ ಗೊಂಜಾಳ ಹುಚ್ಚ ಹಾಕಿದ್ದು ಮೆಸೂರು ಮಾಡ್ತಿದ್ರಿ ಫುಡ್ ಸಿಂಗ ಹಿಂಡಿ ಕರಿ ಎಲ್ಲ ಥರದ ಫುಡ್ ಹಾಕೋಣ ರೀ ನಮಗೆ ಒಟ್ಟು 2 ತಿಂಗಳು 2.5 ತಿಂಗಳಿಗೆ ಮರಿ ಬರಾಕ್ತಾವ್ರಿ ಮಸ್ತ್ ನಮಗೆ ಚಲೋ ಅನಿಸೈತ್ರಿ ಈಗ ಮೊದಲನೇ ಬೀಡ್ನಾಗ ನೀವು ಎಷ್ಟೆಷ್ಟು ರೇಟ್ ಕೊಡ್ತಂದು ಎಟ್ಟಾಟಕ್ಕೆ ಮಾರ್ತಿದ್ರಿ ಮೊದಲಿನ ಬೀಡ್ದಾಗ ಅಂದ್ರೆ ಆಗ 7,000 ತಂದಿರಿ 6,500 ತಂದಿರಿ ಅಂದ್ರೆ ಅದು ಬ್ಯಾಚ್ಗಳು ಒಂದು 4-5 ಆಗ್ಯಾವ್ರಿ ಈಗ ಒಂದಂತ ಏನಿಲ್ಲ ಅದು ತಂದಾಗ ಒಂದು ಫಸ್ಟ್ನೇ ಬ್ಯಾಚ್ ತಂದಾಗ ನಮಗೆ ಒಂದು 11,000 ತನಕ ಮಾರಿನ್ರಿ ಅದ ನೆಕ್ಸ್ಟ್ ಬ್ಯಾಚ್ ತಂದಾಗ 14,000 ಹೋಗ್ಯಾವ ಮರಿ ಹೋಗ್ಯಾವ್ರಿ ಅಂದ್ರೆ ನೀವು ಎಷ್ಟು ದಿವಸ ಎಷ್ಟು ತಿಂಗಳ ಗಂಟಲೆ ಮೇಸ್ತೀರಿ ಈಗ 2-2.5 ತಿಂಗಳು ಅಟ್ಟನೋ ಏನು ಜಾಸ್ತಿನೇ ಉಟ್ಕೊಂಡಿರ್ತೀರೋ ಅಂದ್ರೆ 2.5 ತಿಂಗಳು ಅಂದ್ರೆ ಮರಿ ತಂದು 1 ತಿಂಗಳಂತೂ ಏನು ಸ್ವಲ್ಪ ತಿನ್ನಂಗಿಲ್ಲ ಒಟ್ಟು 2.5 ತಿಂಗಳಿಂದ 3 ತಿಂಗಳ ಒಳಗೆ ಒಟ್ಟು ಕೊಟ್ಟ ಬಿಡ್ತೀವಿ ನಾವು ಇಟ್ಕೊಂಗಿಲ್ರಿ ಮರಿ ಮತ್ತೆ ಅಂದ್ರೆ ಕಡೆ ಫುಡ್ ಅಂತೂ ಭಾಳ ಹಾಕೋದಾಗತ್ತಿಲ್ಲ ನಾವು ಅದು ಹತ್ತದಿಲ್ಲ ಅಂತೇಳಿ ಒಟ್ಟು 2-2.5 ತಿಂಗಳಿಗೆ ಮರಿ ಕೊಟ್ಬಿಡ್ತೀವಿ 3 ತಿಂಗಳು ಲಾಸ್ಟ್ ರೀ ಭಾಳ ಏನಾಗ್ತಿ 2-2.5 ತಿಂಗಳು ಅಂತ ಕೊಡ್ತೀವಿ ತೂಕ ಡಬಲ್ ಬರ್ತೈತೆ ರೀ ತೂಕ ಅಂತ ಚಲೋ ಐತ್ರಿ ಅದನ್ನೇನ್ರಿ ಚಲೋ ಐತ್ರಿ ತೂಕ ಇವಕ್ಕೆ ಆಹಾರ ಪದ್ಧತಿ ಏನೇನು ಬೆಳಗ್ಗೆಯಿಂದ ಏನೇನು ಸಾಯಂಕಾಲವರೆಗೆ ಏನೇನು ಹಾಕ್ತೀರಿ ಯಾವ ಟೈಪ್ ಹಾಕ್ತೀರಿ ಯಾವ ಟೈಮಿಗೆ ಏನೇನು ಹಾಕ್ತೀರಿ ಸ್ವಲ್ಪ ಮುಂಜಾನೆ ಸಂಜೆವರೆಗೆ ತಿಳಿಸ್ಬಿಟ್ರಲ್ಲ ಬೆಳಗ್ಗೆ ಎದ್ದು ಕೂಡಲೇ ಅವನ್ನೆಲ್ಲ ಹೊಡ್ಕೋತೀವಿ ಕ್ಲೀನ್ ಮಾಡ್ಕೊ ಹಾಕ್ತೀವಿ 6 ಗಂಟೆ ಆದ್ಮೇಲೆ 9-9:30 ಏನು ಮಾಡ್ತೀರಿ ಅಂದರೆ ಫುಡ್ ಹಾಕ್ತೀವಿ ಕಾಳು ಹಾಕ್ತೀವಿ 9:30 ಆದ್ಮ್ಯಾಗ 1 ಗಂಟೆಗೆ ಹಸಿ ಮೇವು ಕಟ್ತೀವಿ 1 ಗಂಟೆಗೆ ಹಸಿ ಮೇವು ಕಟ್ತೀವಿ ಆಮೇಲೆ ಕಟ್ಟಿ ಏನೂ ಕೆಲಸ ಮಾಡಂಗಿಲ್ಲ ನಮ್ಮ ಕೆಲಸ ಏನು ಬೇರೆ ಏನೈತಿಲ್ಲ ಅದನ್ನ ಮಾಡ್ಕೋತೀರಿ ಆಮೇಲೆ 6 ಗಂಟೆಗೆ ಹೊತ್ತು ಮತ್ತೆ ತೊಗರಿ ಹಿಟ್ಟು ಹಾಕ್ತೀವಿ ಮತ್ತೆ ತೊಗರಿ ಹಿಟ್ಟು ಹಾಕ್ತೀವಿ ಮತ್ತು 9 ಗಂಟೆಗೆ ಏನಿದ್ರಲ್ಲ ಎಲ್ಲ ಸ್ವಚ್ಛ ಮಾಡಿ ಮತ್ತೆ 9:00 ಫುಡ್ ಹಾಕಿ ಮತ್ತು ನೀರು ಪಾರು ಎಲ್ಲ ಥರ ಟೈಮ್ ಥರ ಹಾಕಿ ಮತ್ತು ದಿವಸ ಇದಾರೆ ಒಟ್ಟು ನಮ್ದೇನು ಬೇರೆ ಏನು ಮಾಡಂಗಿಲ್ಲ ಇಷ್ಟು ಮಾಡ್ಕೋತೆ ಮತ್ತು ಇದು ಮಾಡ್ಕೋತಾನೆ ಮತ್ತು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತೀರಿ ಯಾವ ಎಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಹೋಗ್ತೀರಾ ಶುಗರ್ ಫ್ಯಾಕ್ಟ್ರಿ ಇಲ್ಲ ICPL ಮುದೋಳು ICPL ಇಲ್ಲಿ ಉತ್ತರ ಫ್ಯಾಕ್ಟ್ರಿ ಹಾಂ
ಮಾಡ್ತೀವಿ. ಫ್ಯಾಕ್ಟ್ರಿ ಜೊತೆ ಇದನ್ನ ಮಾಡ್ತಿರ್ಲ ಏನು ಸ್ವಲ್ಪ ಇವಕ್ಕೆ ನಿಷ್ಕಾಳಜಿ ಮಾಡೋದಾಗಲಿ ಅಥವಾ ಗ್ರೋತ್ ಬರಲಿಲ್ಲ ಅದಕ್ಕೆ ಇದಕ್ಕೆ ನೀವು ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡ್ಕೊಂಡ್ರಿ ಟೈಮಿಗೆ? ನಾ ಇರ್ಲಿಕ್ಕೂ ನಮ್ಮ ಮನ್ಯಾಗ ಮಾಡೋಂಗಿಲ್ಲ. ನಮ್ಮ ಮನ್ಯಾಗ ನಾವು ಏನಂದ್ರೆ ನಮ್ಮ ಮನ್ಯಾಗ ಇಂಜೆಕ್ಷನು ನಮ್ಮ ಮನ್ಯಾಗ ನಮ್ಮ ಅವ್ರು ಮಾಡ್ತಾರ್ರಿ, ಅಣ್ಣನ ಮಾಡ್ತಾನ್ರಿ, ಈಗ ಅಷ್ಟು ಮಾಡೋಂಗದ್ರಿ. ಮತ್ತು ಟಾನಿಕ್ ಅಂತೂ ಏನೈತಿಲ್ಲ ಇವು ಮರಿ ಇದ ಸರಿಗೆ ನಮಗೆ ಭಾರಿ ಅನಿಸ್ತದೆ. ಯಾಕಂದ್ರೆ ಹೆಂಗಂತಾರೆ ಬರೀ ಸಿರಿಂಜ್ ಹಿಡಿದ್ರೆ ನಮ್ಮ ಮರಿ ಟಾನಿಕ್ ತೊಗೊಂಡದಾರಿ ಅಷ್ಟು ಅದನ್ನ ರೀ ಜಾಸ್ತಿ ಒಟ್ಟು ಸಾಕಾಣಿಕೆ ಒಳಗೆ ಮನೆಯವ್ರೆಲ್ಲರೂ ನಿಪುಣರಾಗ್ಯಾರ. ನಾಳೆ ನಮ್ಗೆ ರೊಕ್ಕ ಅಡಚಣಿ ಇದಾವ ಅಂದ್ರೂ ಹೋಗಿ ಕೊಟ್ರು ಕೈಯಾಗ ಮತ್ತು ಇನ್ನೊಬ್ರು ಕೈ ಕೊಟ್ರೆ ರೊಕ್ಕ ಬರಂಗಿಲ್ರಿ. ನಮಗೆ ಏನೋ ಅಡಚಣಿ ಬಂದ್ರೂ ಕೊಟ್ರು ರೊಕ್ಕ ಮತ್ತು ಇದ್ರದ ಲಾಭ ಆಗತ್ರಿ, ಲಾಭ ಅನಿಸೈತ್ರಿ. ಮತ್ತು ಮಂದಿಗೆಲ್ಲ ಏನು ಅನ್ಸುತ್ತೆ ಗೊತ್ತಿಲ್ಲ, ಲಾಭ ಅನಿಸೈತ್ರಿ. ನಾವು ಮತ್ತು ಕುರುಬ್ರ ಅಲ್ರಿ, ಎಲ್ಲಾರು ಇನ್ಯಾಕ ಕತ್ತಿ ಇರ್ತಾವ್ರಿ ಅಂದ್ರೆ ನಮಗೆ ಲಾಭ ಅನಿಸೈತ್ರಿ. ಹಿಂಗೆ ಮಾಯಪ್ಪನ ಅಂತೇಳಿ ಅದೊಡ್ದವ್ರಿ ಅವ್ರ ನಮ್ಮ ಮನೆ ನಮ್ಮ ಹೊಲದ ಸೈಡ್ ಮೇವು ಹೊತ್ತು ಇದ್ದಿದ್ದು ನೋಡಿ ಏ ಮರಿ ತರುಣ ಅಂತೇಳಿ ಅವರ ಕೊಡಿಸಿ ನನಗೆ ಇದನ್ನ ಮಾಡ್ಯಾರ. ಮತ್ತೆ ಅಂದ್ರೆ ಅವಂದು ಭಾಳ ಐತೆ ನಮಗೆ. ಈಗ ನಾವು ಈಗೆಲ್ಲ ಇಲ್ಲ ಬೇಕು ಹಂಗೆ ಒಬ್ರು ಸಪೋರ್ಟರ್ ಬೇಕ್ರಿ, ಭಾಳ ಹೆಲ್ಪ್ ಮಾಡ್ಯಾನ್ರಿ. ಮತ್ತು ಏನೋ ನಮಗೊಂದು ಮರಿಗೆ ಒಂದು ಸ್ವಲ್ಪ ಆರಾಮ್ ತಪ್ಪೈತೆ ಅಂದ್ರೆ ಸಡನ್ಲಿ ಬಂದು ಕೋಡ್ ಕೀಳೋದತ್ತು ಎಲ್ಲ ಕೀಳೋದಕ್ಕೆಲ್ಲ ಅವ ಮಾಡ್ತಾನೆ ರೀ. ನಮ್ಗೆ ನಾವು ಏನ್ರಿ ಮೆಸುದು ಏನು ಬೇಕಾದ್ರೆ ಹಾಕೋದು ಅಷ್ಟೇ. ಯಾರ್ರಿ ಮಾಯಪ್ಪ ಇಟ್ಟನವ್ರ ಯಾವ್ದೊಡ್ದವ್ರಿ ಇವರು ನಮಗೆ ಫುಲ್ ಆತ್ಮೀಯರೇ. ಇವತ್ತು ಏನೋ ಅಂದ್ರೂ ನಮಗೆ ಸ್ವಲ್ಪ ಮಾಡ್ತಾನೆ ರೀ ಅಂದ್ರೆ ಅವರು. ಒಟ್ಟು ಮನೆಯವ್ರೆಲ್ಲರೂ ಏನಂತ ಸಾಕಾಣಿಕೆ ಒಳಗೆಲ್ಲ ನಿಪುಣರಾಗಿಬಿಟ್ರಿ. ಇಂಜೆಕ್ಷನ್ ಮಾಡೋದಲ್ಲಿ ಇದನ್ನ ಹಾಕಿದ್ರೆ ಈ ಟೈಮ್ಗೆ ಏನು ಹಾಕ್ಬೇಕು ಅನ್ನೋದು ಗೊತ್ತಾಗ್ಬಿಡ್ತು. ಈಗ ಸದ್ಯಕ್ಕೆ 6 ರಿಂದ 7 ಬೀಡ ಆದ್ರಲ್ಲ ನಮಗೆ ಏನು ಈ ಟೈಮ್ಗೆ ಏನು ಹಾಕಿದ್ರೆ ಇದನ್ನ ಹಾಕೈತಿ ಅನ್ನೋದು ನಮ್ಗೆ ಗೊತ್ತಾಗ್ಬಿಡೋದು. ಹಾಗೆ ಏನು ಫೇಲರ್ ನೀವು ತಂದಾಗ 8 kg ಇರ್ತಾವೆ ಮರಿ, ನೀವು ಕೊಡುವಾಗ ಮಾರುವಾಗ 8 kg ಬಂದಿರ್ತದೆ. ಮಾಡ್ರಿ ಹಂಗಿಲ್ರಿ ನಾವು ಮಾತ್ರ ಹೊಳ್ಳಿ ಒಯ್ಯಿ ಮುಂದೆ ಮಾತ್ರ KG ಅಂದ್ರೆ ಒಬ್ಬರಿಗೆ ಎತ್ತಿರೋ ಹೇಳೋದಿಲ್ರಿ. ಚಕ್ ಅಂತೂ ಮಾಡಂಗಿಲ್ರಿ. ಸೊ ನಾವು ಅನ್ನಂಗಿಲ್ರಿ. ಈಗ ತೊಗೊಂಬರ್ಮ ಸಣ್ಣ ಮರಿ ಇರ್ತಾವ್ರಿ ಅಗದಿ ಒಯ್ಯಿ ಮುಂದೆ ಅಂತ ನಾವು ಇಬ್ರು ಒದ್ದಾಡಿ ಒತ್ತಿದ್ರು ಅಲ್ಲಿ ಒಂದು KG ಅಂದ್ರೆ ಅದನ್ನ ನಮ್ಗೇನು ಅದು ಇದನ್ನ ಮಾಡಿಲ್ರಿ. ನಾವು ಇನ್ನೂ ಒಂದು ಸರನು ಮಾಡಿಲ್ರಿ. ಸಣ್ಣ ಪ್ರಮಾಣದಾಗ ಐತಿಲ್ಲ ಏನು ಚಕ್ ಅಂತೂ ಮಾಡಿಲ್ರಿ ನಾವು. ಜಾಸ್ತಿ ಅಂದ್ರೆ ಎಷ್ಟು ಮರಿವರೆಗೆ ಸಾಕಿರಿ ನೀವು? 20 ಮರಿ ತನ ಸಾಕಿ. 20 ಮರಿ ವಾಟ್ ಏನ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕು ಅನ್ನೋದೈತೆ. ನಮಗೂ ಸ್ವಲ್ಪ ಜಾಗ ಸಂಬಂಧಕ್ಕೂ ಮಾಡಿಲ್ರಿ. ಸ್ವಲ್ಪ ಇಷ್ಟ ಐತ್ರಿ. ಇನ್ನೇ ಸರಕಂತ್ರೆ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡ್ಬೇಕು ಅನ್ನೋದೈತ್ರಿ. ಇಲ್ಲ ಚಲೋ ಐತೆ, ಯಾಕಂದ್ರೆ ನೀವು ಫ್ಯಾಕ್ಟ್ರಿ ಕೆಲಸ ಜೊತೆ ಇದೊಂದು ಮಾಡಾಕ್ತಿರಲ್ಲ ಅಂದ್ರೆ ಅಲ್ಲೇ ಅಟ್ಟ ಆದ್ರೂ ಏನು ಉಳಂಗಿಲ್ಲ. 2 ತಾಸು ಅದಕ್ಕೂ ಬಂದು ಖಾಲಿ ಉಳಿತೀರಿ ಸ್ವಲ್ಪ ಹಾಗೆ. ಈಗ ನೀವು ಮೊದಲಾದರೂ ಏನು ರೇಟಿಗೆ ಕೊಟ್ಟು ತಂದ ಏನು ರೇಟ್ವರೆಗೆ ಮಾರಿರಿ? ಮೊದಲ 7,000 ಕೊಟ್ಟು ತರ್ತೀನಿ ರೀ. 13,000 ತನಕ ಮಾರೇನು ರೀ. ಎಷ್ಟು ದಿವಸ ಸರ್ ಇದು? ಇದು 2-3 ತಿಂಗಳ ತನಕ ಮಾರೇನು ರೀ. ಇಲ್ಲಿ ಫುಡ್ಡಿಂಗ್ ಸ್ವಲ್ಪ ನಮಗೆ ಅದು ಫಸ್ಟ್ನೇ ಟೈಮ್ದಾಗ ಗೊತ್ತಾಗಿಲ್ಲ ರೀ. ಏನು ಹಾಕಿರಿ ಏನಾಗುತ್ತೆ ತರೋದು ಮೆಸುದು ಒಟ್ಟು ಏನು ಅಂತಾರಲ್ಲ ಅದನ್ನೆಲ್ಲ ಹಾಕೋದು ಮಾಡ್ತಿದ್ವಿ. ಅದ್ರ ಫುಡ್ಡಿಗೆ ಈ ಟೈಮ್ಗಿಂತ ಹಾಕಿದ್ರೆ ಅಂತೇಳಿ ನಾವು ಎಲ್ಲ ಬೇರೆ ಹಾಕೋಣ. ಈಗ 2-2.5 ತಿಂಗಳಿಗೆ ನಮಗೆ ರಿಸಲ್ಟ್ ಬರತ್ತೆ. ಆಗ 3 ತಿಂಗಳ ತನಕ ಹೋಗ್ತಿದ್ವಿ, 3.5 ತಿಂಗಳ ತನಕ ಹೋಗ್ತಿದ್ರಿ. 3.5 ತಿಂಗಳು ಈಗ ಏನಂತಾರಲ್ಲ 2 ತಿಂಗಳು ಬರ್ತೈತ್ರಿ ಮಾಡಾಕತ್ರಿ. ಮತ್ತು ಮೊದಲು ಸ್ಟಾರ್ಟಿಂಗ್ದಾಗ ಕಾಡಿಸ್ತೀರಿ ಇನ್ನದಕ್ಕೆ ಹಾಕಿ ನಮ್ಮ ಮರಣ ಅಂತ ಅನ್ನಿಸ್ತೀರಿ. ಈಗ ಏನಿಲ್ಲ ಮತ್ತು ಬಟ್ ಲಾಭ ಐತ್ರಿ. ಲಾಭ ಐತ್ರಿ. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಹೇಳ್ರಿ 2 ತಿಂಗಳಿಗೆ ಖರ್ಚು ವೆಚ್ಚ ತೆಗೆದು 2,000 2,500 3,000 ಉಳಿತೈತಿ ಅಂತೇಳಿ ಯಾರೋ ಒಬ್ರು ರೈತರು ಹೇಳಿದಾಗ ಉಳಿಯಂಗಿಲ್ಲ ಹಂಗೇನು ಉಳಿತೈತಿ ಎಲ್ಲ ಸುಳ್ಳು ಹೇಳ್ತಾರೋ ಫೇಕ್ ಹೇಳ್ತಾರೋ ಅಂತೇಳಿ ಹೇಳ್ತಾರೆ. ಇಲ್ಲ ಮಾಡ್ಬೇಕ್ರಿ, ಮಾಡಬೇಕು. ಮತ್ತು ಹಂಗ ಈಗ ಸದ್ಯ ನಾವು ಮರಿ ತಂದು ಹಾಕಿದ್ರಿ ನಾವು ಒಂದ್ಸಲ ಲಾಸ್ಟ್ ತೋರ್ಸೈತ್ರಿ. ಇಲ್ಲತ್ತೇನೆ ಹೇಳ್ರಿ ಲಾಸ್ಟ್ ತೋರ್ಸೈತ್ರಿ. ಅದ್ರ ತಕ್ಕ ಅದನ್ನೆಲ್ಲ ಮಾಡಿದ್ರೆ ಅಂತ ಲಾಭ ಮಾತ್ರ ಐತ್ರಿ. ಕಡಿಮೆ ಪ್ರಮಾಣದಾಗ ಹಾಕಿದ್ರೆ ಅಟ 5-6 ಮರಿ ಕಟ್ಟಿ ಲಾಭ ತಗೋತಾರೆ ಹಂಗಂದ್ರೆ ಅಷ್ಟ ಅದಕ್ಕೂ ನಿಂದ್ರಬೇಕು. ಈಗ ನಾವು ಏನಂತ 20 ಮರಿ ತನ ಹಾಕ್ತೀರಿ ತಿಂಗಳ ಅಂತೂ ನಮ್ಮ ತಿಂಗಳ ಏನು ಅಲ್ಲಿ ಪಗಾರ ಬರುತ್ತಲ್ಲ ಇಲ್ಲಿ 1 ತಿಂಗಳ ಬರುತ್ತೆ ನಮ್ಗೆ ಪಗಾರ. 20 ಮರಿಗೆ ರೀ ನಿಮ್ಮ ಲೆಕ್ಕಾಚಾರ ಪ್ರಕಾರ ಒಂದು ಜನರಲ್ ಅಂದಾಜು 2 ತಿಂಗಳಿಗೆ ನೀವು ಏನು ಲಾಭ ಕಾಣ್ತೀರಿ? ಇದ್ರಾಗ ಲಾಭ ಕಾಣ್ತೀವಿ ಅಂದ್ರೆ ಒಂದು 50,000 ತನಕ ಕಾಣ್ತೀವಿ. 2 ತಿಂಗಳಿಗೆ 50,000 ತನಕ ಕಾಣ್ತೀವಿ. ಚಲೋ ನಮಗೆ ಮೀಟ್ 50,000 ಸಾವಿಲ್ರಿ. 50,000 ಮಾತ್ರ ಹೋಯ್ತೈತಿ. ಖರ್ಚು ತೆಗದ ಎಲ್ಲ ಮಾಡಿ ಖರ್ಚು ವೆಚ್ಚ ತೆಗದ 50,000 ರೂಪಾಯಿ. 50,000 ರೂಪಾಯಿ ಉಳಿತೈತ್ರಿ. 3 ತಿಂಗಳದಾಗಲ್ಲ ರೀ. ನಮ್ಗೆ ಅಲ್ಲಿ ಪೇಮೆಂಟ್ ಬರೋದು ಇಲ್ಲಿ ಬರ್ತೈತ್ರಿ. ಸುಮ್ಮ ಅಲ್ಲಿ ಒಟ್ಟು ಹೋದ್ರೆ ನಮ್ಗೆ ಸ್ವಲ್ಪ ದಿನಕ್ಕಾಗುತ್ತೆ ಅಲ್ಲಿ ಹೋಗ್ತೀವಿ ಕೆಲಸ. ಗೋಪಾಲ್ ಅವ್ರು ನಿಮ್ಮ ಪ್ರಕಾರ ಮರಿ ಯಾವ ಥರ ಬೆಳವಣಿಗೆ ಬರ್ಬೇಕು ರೀ? ಈಗ ಕೆಲವೊಬ್ರು ಹೇಳ್ತಾರೋ ನಡ ಬರ್ಬೇಕು, ಆಮೇಲೆ ಕಣ್ಣು ತುಂಬಬೇಕು, ಈ ಥರ ಏನತ್ತಲ್ಲ ನಿಮ್ಗೆ ವ್ಯಾಪಾರಸ್ಥರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅವ್ರು ಮರಿ ಅಂತ ಸ್ವಲ್ಪ ತಿಳಿಸ್ಕೊಡ್ರಲ್ಲ. ಒಂದು ಮರಿ ತೋರಿಸ್ತೀನಿ ರೀ ನಿಮ್ಗೆ. ಈ ಮರಿ ನೋಡ್ರಿ ಇದಂದ್ರೆ ಈ ಟೈಪ್ ಇಲ್ಲಿ ಕೈ ಹಿಡಿದ್ರೆ ಈ ತರ ನಡ್ದಾಗ ಬಿದ್ದು ಇರ್ಬೇಕ್ರಿ. ಮೇದಿತ್ತಂದ್ರೆ ಇದಿಲ್ಲ ಇಲ್ಲಿ ಏನು ಕಚ್ಚಿ ಅಂದ್ರಿ ಅಂದ್ರೆ ಈ ಟೈಪ್ ಬರ್ಬೇಕ್ರಿ. ಹಿಂದ ಈ ಟೈಪ್ ಇದು
ಹ್ಞೂ ಹ್ಞೂ ಹಿಂಗೆಲ್ಲ ಬರ್ಬೇಕ್ರಿ. ಹ್ಞೂ ಹ್ಞೂ ನಡ ಹಿಂಗೆ ಒಟ್ಟು ಗ್ರೋತ್ ಬರ್ಬೇಕ್ರಿ ಇದೊಟ್ಟು ನೋಡಿದ್ರ ಹ್ಞೂ ಹಿಂಗೆಲ್ಲ ಬಂತಂದ್ರೆ ಇದು ಮರಿ ಮೆದತಿ ಎಲ್ಲ ಚಲೋ ಐತೆ ನಂಗೆ. ಆದರೂ ಗೋಪಾಲ್ ಅವ್ರು ಚಿಕ್ಕದಾಗಿ ಮಾಡಿದ್ರು ಚೊಕ್ಕಟಾಗಿ ಮೇಂಟೈನ್ ಮಾಡಿರಿ. ಮರಿಗಳೆಲ್ಲ ಟಾಪ್ ಮರಿದಾವು. ಅಂದ್ರೆ ಹಾಂ ಒಳ್ಳೆ ಗ್ರೋತ್ ಬಂದ. ಇನ್ನು ಮುಂದೆ ದೊಡ್ಡ ಪ್ರಮಾಣದಾಗ ಮಾಡ್ಬೇಕು ಅನ್ನೋದೈತ್ರಿ ಅದನ್ನ ಸಾಕೈತೇನಲ್ರಿ. ಈಗ ಮುಂದೆ ಮಾಡೋದು ಆಗೈತ್ರಿ ಈಗ. ಹ್ಞೂ ಸ್ವಲ್ಪ ಆದಷ್ಟು ಈಗ ಸಾಂದ್ರ ಬಿಸಿರಿ ಚಲೋ ಅನಿಸೈತ್ರಿ. ಅದಕ್ಕೆ ಇನ್ನು ಮುಂದೆ ಮಾಡೋಣ್ರಿ. ಅದಕ್ಕೆ ಗೋಪಾಲ್ ಮೊದಲು ಯಾವ ಥರ ನಿಮ್ಮದ ಫುಡ್ ಆಗಲಿ ಒಂದು ಆಹಾರ ಕ್ರಮ ಆಗಲಿ ಯಾವ ಥರ ಇತ್ತು, ಈಗ ಯಾವ ಥರ ಆಯ್ತು, ಏನೇನು ಚೇಂಜಸ್ ಮಾಡ್ಕೊಂಡ್ರಿ ನೀವು? ಮೊದಲ ಫುಡ್ಡಿನ ಬಗ್ಗೆ ಅಂತೂ ಅಷ್ಟು ನಮಗೆ ಗೊತ್ತಿದ್ರಿ, ಮಾಹಿತಿ ಇದ್ರಿಕಿಲ್ರಿ. ಮರಿ ತಂದಿದ್ದೀವಿ ನಾವು ಮನ್ಯಾಗ ಇದ್ದಿದ್ದು ಕಾಳ ಗೊಂಜಾಳ ಆಗಲ್ರಿ. ಈಗ ಏನು ಗೋಧಿ ಇವು ಅಕ್ಕಿ ಅಂತೂ ಸಾಕಷ್ಟು ಬರ್ತೈತ್ರಿ. ಆಗ ಅವ್ನ ಅಕ್ಕಿ ಗೊಂಜಾಳ ಆಟ ಹಾಕ್ತಿದ್ರಿ ನಾವು. ಅದೇನು ನಮಗೆ ರಿಸಲ್ಟ್ ಬರ್ತಿತ್ತು ರೀ. ಆಗ ದೂರ ಹೋಗಿತ್ರಿ. ಅಂದ್ರೆ 4-4 ತಿಂಗಳ ತನಕ ಮರಿ ಕೊಡಾಕ್ತಿದ್ರಿ ನಾವು. ಈಗೇನು ಮಾಡ್ತಿದ್ವಿ ಹೊರಗಿನ ತಂದ್ರು ನಮಗೆ 2 ತಿಂಗಳು 2.5 ತಿಂಗಳಿಗೆ ರೀ ಮರಿನ ಮಾರಾಕ್ತಾರೆ. ಅಂದ್ರೆ ಇದು ಹೈಟೆಕ್ ಫುಡ್ ಅಂತೇಳಿ ಅದನ್ನೊಂದು ಹಾಕ್ತೀವಿ. ಈಗ ಇದು ಏನು ರೀ ಶೇಂಗಾ ಹಿಂಡಿ ಕ್ಯಾಂಡಿ ಇವೆಲ್ಲ ಥರ ಹಾಕೋಣ ನಮಗೆ 2-2.5 ತಿಂಗಳಿಗೆ ರಿಸಲ್ಟ್ ಅಂದರೂ ಫುಲ್ ಚಲೋ ಕೊಟ್ಟೈತೆ ರೀ. ಮೊದಲೇನು ಹಾಕಿತ್ತು ರೀ ನಾವು ಏನೂ ಗೊತ್ತಿದ್ರಿಕಿಲ್ಲ. ಮರಿ ತರೋದು ಅಕ್ಕಿ ಹಾಕೋದು ಗೊಂಜಾಳ ಹಾಕಿದ್ದು ಒಂದು 4-4 ತಿಂಗಳು ತನಕ ಹೋಗಿತ್ತು ರೀ ಅದು. ಈಗೇನಂತಾರಲ್ಲ ಇಷ್ಟ ಹಾಕಿದ್ರು 2-2.5 ತಿಂಗಳಿಗೆ ಮಾತ್ರ ರಿಸಲ್ಟ್ ಚಲೋ ಆಯಿತು. ಹ್ಞೂ